ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಬ್ರೇಕ್ ಬೀಳುತ್ತಾ? ಆಗಸ್ಟ್ ವರೆಗೂ ಕಾಯಬೇಕಾ ಸಚಿವ ಆಕಾಂಕ್ಷಿಗಳು ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಸಿಗ್ನಲ್ ಸಿಕ್ಕರೂ ಕೂಡ ಸಂಪುಟ ವಿಸ್ತರಣೆಯಲ್ಲಿ ಲೇಟ್ ಆಗ್ತಾ ಇರೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಸಿಗ್ನಲ್ ಸಿಕ್ಕರೂ ಸಂಪುಟ ವಿಸ್ತರಣೆ ಲೇಟ್ ಆಗ್ತಾ ಇರೋದು ಯಾಕೆ? ಡಿಕೆಶಿ ಸಿಎಂ ಆಗಿ ತಿಂಗಳಾದ್ರೂ ಕೂಡ ಮುಗಿಯದ ಖಾತೆ ಹಂಚಿಕೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಡಿಕೆ ಕ್ಯಾಬಿನೆಟ್ ಸೀಕ್ರೆಟ್. ಇನ್ನು ಒಂದ್ ಕಡೆ ಆಗಸ್ಟ್ ತಿಂಗಳವರೆಗೂ ಕೂಡ ಈಗಾಗಲೇ ಗ್ಯಾರಂಟಿ ನ್ಯೂಸ್ನಲ್ಲಿ ಡಿಕೆ ಕ್ಯಾಬಿನೆಟ್ ಸೀಕ್ರೆಟ್. ಇನ್ನು ನಿನ್ನೆವರೆಗೂ ಕೂಡ ಒಂದು ಲೆಕ್ಕ, ಇಂದು ಮತ್ತೊಂದು ಲೆಕ್ಕ. ಕ್ಯಾಬಿನೆಟ್ ವಿಸ್ತರಣೆಗೆ ಮತ್ತೆ ಮುಂದೂಡಿದ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ. ಈಗಾಗಲೇ ಎಸ್ಐಆರ್ ಮುಗಿಯುವವರೆಗೂ ಕೂಡ ನಡೆಯಲ್ಲ ಮಳೆಗಾಲದ ಅಧಿವೇಶನ. ಇನ್ನು ಒಂದ್ ಕಡೆ ಆಗಸ್ಟ್ ತಿಂಗಳು ಮೊದಲ ಹಾಗೂ ಎರಡನೇ ವಾರದಲ್ಲಿ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಶುರುವಾಗುವವರೆಗೂ ಕೂಡ ಸಂಪುಟ ವಿಸ್ತರಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಇಲ್ಲಿ ಸಂಪುಟ ವಿಸ್ತರಣೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೈಕಮಾಂಡ್ಗೆ ಈ ಬಗ್ಗೆ ಸಿಎಂ ಕೂಡ ಮನವರಿಕೆಯನ್ನ ಮಾಡಿದ್ದಾರೆ. ಮನವರಿಕೆ ಮಾಡಿಕೊಡುವ ಸಾಧ್ಯತೆ ಇದೆ. ಹೀಗಾಗಿ ಸಚಿವ ಸಂಪುಟ ಆಕಾಂಕ್ಷಿಗಳು ಇನ್ನಷ್ಟು ದಿನ ಕಾಯಲೇಬೇಕಾಗುತ್ತೆ. ಹಾಗಾದ್ರೆ ರಾಹುಲ್ ವಾಪಸ್ ಆಗ್ತಾ ಇದ್ದಂತೆ ದೆಹಲಿಗೆ ತೆರಳಲು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಮಳೆಗಾಲದ ಅಧಿವೇಶನ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಇಲ್ಲಿ ವಿಸ್ತರಣೆಗೆ ಮತ್ತಷ್ಟು ಟೈಮ್ ಬೇಕು ಅಂತ ಹೇಳಿ ಒಂದ್ ಕಡೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಬಾರಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆ ಎತ್ತಿದೆ. ನಿನ್ನೆಯವರೆಗೂ ಒಂದ್ ಲೆಕ್ಕ, ಇವತ್ತು ಮತ್ತೊಂದು ಲೆಕ್ಕ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ವಾಪಸ್ ಆದ ತಕ್ಷಣ ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ತೆರಳುವುದಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ನಿನ್ನೆಯಿಂದ ಗೇಮ್ ಪ್ಲಾನ್ ಮತ್ತೆ ಚೇಂಜ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಮಳೆಗಾಲದ ಅಧಿವೇಶನ ಮುಂದೂಡಿಕೆ ಹಿನ್ನೆಲೆಯಲ್ಲಿ ವಿಸ್ತರಣೆಗೆ ಮತ್ತಷ್ಟು ಟೈಮ್ ಕೂಡ ಕೇಳಿದ್ದಾರೆ. ಏನಿದೆ ಇದರ ಬಗ್ಗೆ ಡೀಟೇಲ್ಸ್? ಅಂಕಿತ, ಸಚಿವ ಸಂಪುಟ ವಿಸ್ತರಣೆ ಇನ್ನೇನು ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ನಿನ್ನೆವರೆಗೂ ಕೂಡ ಇತ್ತು. ಒಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಹಲವು ಶಾಸಕರು, ಹಿರಿಯ ಕಿರಿಯ ಎಲ್ಲ ಶಾಸಕರು ಕೂಡ ಲಾಬಿಯನ್ನು ಮಾಡ್ತಾಯಿದ್ರು. ಸಹಜವಾಗಿ ನಾಯಕತ್ವ ಬದಲಾವಣೆ ಆಗಿರ್ಬೋದು, ಅಲ್ಲವೇ ಹೊಸ ಸರ್ಕಾರ ಬಂದಾಗ ಒಂದೆರಡು ದಿನಗಳಲ್ಲಿ ಸಂಪುಟವನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ. ಎಕ್ಸೆಪ್ಟ್ ಯಡಿಯೂರಪ್ಪ ಅವರು 2019ರಲ್ಲಿ ಮುಖ್ಯಮಂತ್ರಿ ಆದಾಗ ರಾಜ್ಯಾದ್ಯಂತ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಮಳೆ ಆಗಿತ್ತು. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಮಾತ್ರ ಸುಮಾರು 21 ದಿನಗಳ ಕಾಲ ಯಡಿಯೂರಪ್ಪ ಮಾತ್ರ ಕ್ಯಾಬಿನೆಟಲ್ಲಿದ್ದು ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸನ ಮಾಡಿದ್ರು. ಆ ಉದಾಹರಣೆಯನ್ನು ಬಿಟ್ಟರೆ ಬೇರೆ ಯಾರ ಕಾಲದಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಸಂಪುಟವನ್ನು ಭರ್ತಿ ಮಾಡ್ಕೊಳ್ಳದೇ ಇರುವಂತಹ ದಿನಗಳು ಇರಲಿಲ್ಲ. ಹೀಗಾಗಿ ನಿನ್ನೆ ಮಾಧ್ಯಮದವರು ಕೂಡ ಇದನ್ನು ಕುತೂಹಲವಾಗಿ ಮುಖ್ಯಮಂತ್ರಿಗಳ ಬಳಿ ಕೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಇವತ್ತು ಸಂಜೆ ದೆಹಲಿಯಿಂದ ವಿದೇಶದಿಂದ ದೆಹಲಿಗೆ ವಾಪಸ್ ಬರ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲೂ ನಾವು ಕೂಡ ದೆಹಲಿಗೆ ಹೋಗಬೇಕಾಗಿತ್ತು. ಆದರೆ SIR ಇದರಲ್ಲಿ 224 ಕ್ಷೇತ್ರಗಳಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಇದನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಇಂದ ಯಾವ ರೀತಿಯಾಗಿ ಅನಾನುಕೂಲಗಳು ಆಗಿದ್ದಾವೆ ಅನ್ನುವಂಥದ್ದು ಕೂಡ ಗೊತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರಿಗೆ ಮೊದಲ ಟಾಸ್ಕ್ ಆಗಿ ನಾವು SIR ಅನ್ನು ಸಂಪೂರ್ಣವಾಗಿ BLOಗಳ ಜೊತೆ ಇದ್ದೆ
ಬೂತ್ ಮಟ್ಟದ ಸದಸ್ಯರಾಗಿರ್ಬೋದು, ಆಯಾ ಕ್ಷೇತ್ರದ ಶಾಸಕರು ಭಾಳಷ್ಟು ನಿಗಾ ವಹಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ವಿ. ಹೀಗಾಗಿ ಈ ತಿಂಗಳು ನಡಿಬೇಕಾಗಿದ್ದಂತಹ ಮಳೆಗಾಲದ ಅಧಿವೇಶನವನ್ನು ಕೂಡ 1 ತಿಂಗಳ ಕಾಲ ಮುಂದೂಡಿಕೆಯನ್ನು ಮಾಡಿದ್ವಿ. ಈ ಹಿನ್ನೆಲೆಯಲ್ಲೇ ಬಹುತೇಕ ಸಂಪುಟ ವಿಸ್ತರಣೆ ಕೂಡ ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗ್ಬೋದು ಅನ್ನುವಂಥದ್ದನ್ನು ಬಹಿರಂಗವಾಗಿ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಹೀಗಾಗಿ ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಈಗ ಸಂಪುಟ ವಿಸ್ತರಣೆಗಿಂತಲೂ ಕೂಡ SIR ಪ್ರಕ್ರಿಯೆ ಏನಿದೆ ಇದರಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಇರೋದ್ರಿಂದ ಬಹುತೇಕ ರಾಹುಲ್ ಗಾಂಧಿ ಅವರ ಬಂದ ತಕ್ಷಣವೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರುಗಳನ್ನು ದೆಹಲಿಗೆ ಕರೆಸ್ಕೊಂಡು ಆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಏನಿತ್ತು, ಈ ಲೆಕ್ಕಾಚಾರ ಇನ್ನು 1 ತಿಂಗಳ ಕಾಲ ಮುಂದೂಡುವಂಥ ಒಂದು ಸಾಧ್ಯತೆ ಇದೆ. SIR ಪ್ರಕ್ರಿಯೆ ಆಗಸ್ಟ್ 8ನೇ ತಾರೀಕುವರೆಗೂ ಕೂಡ ಇರೋದ್ರಿಂದ, ಅಂದರೆ 8ನೇ ತಾರೀಕು ಅಧಿಕೃತವಾಗಿ ಹೊಸ ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಅಲ್ಲಿವರೆಗೂ ಕೂಡ ಸಂಪುಟ ವಿಸ್ತರಣೆ ಬಹಳಷ್ಟು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಲ್ಲಿ ಈ ರೀತಿಯಾಗಿದ್ದು, ಈ ರೀತಿಯಾಗಿ ನಿರ್ಧಾರಗಳು ಆಗಿದ್ರೂ ಕೂಡ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ 20 ಸ್ಥಾನಗಳನ್ನು ಖಾಲಿ ಬಿಟ್ಟು ಸರ್ಕಾರ ನಡೆಸೋದಕ್ಕೆ ಆಗೋದಿಲ್ಲ, ಏಕಾಏಕಿ ನೀವು ಭರ್ತಿಯನ್ನು ಮಾಡಿಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೆ. ಆದರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ ಮಾಡಬಹುದು. ಅಂಕಿತ, ಸದ್ಯದ ಮಟ್ಟದಲ್ಲಿ SIR ಪ್ರಕ್ರಿಯೆ ಮುಗಿಯೋವರೆಗೂ ಕೂಡ ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.